ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಅನದರ್ ವೀಕೆಂಡ್ ಅನದರ್ ವೀಕೆಂಡ್ ಟ್ರಿಪ್. ಈ ವೀಕೆಂಡ್ ನಾನು ಹೋಗಿದ್ದು ತಮಿಳ್ನಾಡಲ್ಲಿರುವಂಥ ತಿರುವಣ್ಣಾಮಲೈಯಲ್ಲಿರೋ ಅರುಣಾಚಲೇಶ್ವರ ಟೆಂಪಲ್ಗೆ. ಇಲ್ಲಿ ಒಂದು ಪದ್ಧತಿ ಇದೆ, ಗಿರಿವೇಲಂ ಅಂತ. ಬೆಟ್ಟದ ಸುತ್ತ ಒಂದು ಪ್ರದಕ್ಷಿಣೆ ಹಾಕ್ಕೊಂಡು ಬರಬೇಕು. ಸೊ ನಾವು ಸ್ಟಾರ್ಟ್ ಮಾಡಿದ್ದು ಹೆಂಗಿತ್ತು, ನಾವು ಯಾವ ಥರ ಗಿರಿವೇಲಂ ಮಾಡಿದ್ವಿ, ದೇವ್ರ ದರ್ಶನ ಎಲ್ಲ ಹೆಂಗಾಯಿತು ಅಂತ ನೋಡೋಣ ಬನ್ನಿ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ನಾವು ಬೆಂಗಳೂರಿಂದ ಹೊರಟಿದ್ದು 10 o'clock ನೈಟ್. ನಾವು 10 o'clock ನೈಟ್ ಬಿಟ್ಟು ಮಾರ್ನಿಂಗ್ 4 o'clock ರೀಚ್ ಆದ್ವಿ. ಇಲ್ಲೆಲ್ಲ ಏನು ಪದ್ಧತಿ ಅಂದರೆ ನೈಟ್ ಪ್ರದಕ್ಷಿಣೆ ಹಾಕೋದು ಬೆಟ್ಟದ ಸುತ್ತ. ಬಿಕಾಸ್ ಮಾರ್ನಿಂಗ್ ತುಂಬ ಬಿಸಿಲಿರುತ್ತೆ ಮತ್ತು ಬರೀ ಕಾಲಲ್ಲಿ ನಡೆಯಬೇಕು. ಸೊ ಸುಡ್ತಾ ಇರುತ್ತೆ ನೆಲ ಅಂತ ನೈಟ್ ಪ್ರದಕ್ಷಿಣೆ ಹಾಕ್ತೀವಿ. ಸೊ ಮಾರ್ನಿಂಗ್ ನಾವು 4 o'clock ರೀಚ್ ಆಗಿ ಹೋಟೆಲಿಗೆ ಚೆಕ್ ಇನ್ ಆಗಿ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಇಲ್ಲಿ ಬಂದು ಒಂದು ಕರ್ಪೂರ ಹಚ್ಚಿ ದೇವರಿಗೆ ಪ್ರಾರ್ಥನೆ ಮಾಡಿ ಗಿರಿವೇಲಂನ ಸ್ಟಾರ್ಟ್ ಮಾಡಿದ್ವಿ. ನೀವು ನೋಡ್ಬೋದು ತುಂಬ ಜನ ಸ್ಟಾರ್ಟ್ ಮಾಡಿದ್ದಾರೆ ಗಿರಿವೇಲಂ ನೈಟ್ ಹೊತ್ತು. ಸೊ ಅಲ್ಲೇ ಶಾಪ್ಸ್ ಎಲ್ಲ ಓಪನ್ ಇತ್ತು. ನಾವು ವಿಸಿಟ್ ಮಾಡಿದ್ವಿ ಪೌರ್ಣಮಿ ದಿನ. ಸೊ ತುಂಬ ಜನ ಇದ್ದರು ಮತ್ತು ಶಾಪ್ಸ್ ಎಲ್ಲ ಓಪನ್ ಇತ್ತು. ಮತ್ತು ತುಂಬ ಏನಾದರೂ ಸುಸ್ತಾದರೆ ಫುಡ್ನ ತೊಗೊಂಡು ಸೇವನೆ ಮಾಡ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಹೋಗ್ಬೋದು. ಸೊ ಫುಡ್ ತೊಗೊಂಡ್ರೆ ಮೈಲಿಗೆ ಆಗುತ್ತೆ ಅನ್ನೋದಕ್ಕಿಂತ ನಮ್ಮ ಮನಸ್ಸಲ್ಲಿಟ್ಟಿರೋ ಭಕ್ತಿ ಮುಖ್ಯ ಆಗುತ್ತೆ ಅಂತ ಐ ಬಿಲೀವ್. ಸೊ ಕೆಲವ್ರು ತುಂಬ ಫುಡ್ ತೊಗೊಳ್ತಾಯಿದ್ರು, ಸ್ವಲ್ಪ ವಯಸ್ಸಾಗಿರೋರು ಕೂಡ ಆ ಥರ ಆಗುತ್ತೆ. ನೀವು ನೋಡ್ಬೋದು ನಿತ್ಯಾನಂದ ಅವ್ರದ್ದು ಒಂದು ಸ್ಪೆಷಲ್ ಅವ್ರದ್ದೇ ಒಂದು ದೇವಸ್ಥಾನ ಥರ ಮಾಡಿದ್ದಾರೆ. ಆ ಥರ ತುಂಬ ದೇವಸ್ಥಾನಗಳಿದ್ವು. ಗಿರಿವೇಲಂ ಮಾಡ್ಬೇಕಾದ್ರೆ ಪ್ಲ್ಯಾಂಟ್ಸ್ ತುಂಬ ಕ್ಯೂಟ್ ಅನ್ನಿಸ್ತು, ತೊಗೋಬೇಕಿತ್ತು. ಬಟ್ ಬೆಂಗಳೂರು ಬರೋ ಅಷ್ಟರಲ್ಲಿ ಕ್ಯಾರಿ ಮಾಡೋಕ್ಕಾಗಲ್ಲ ಅಂತ ಹಾಗೆ ಬಿಟ್ವಿ. ಸೊ ಇದು ಒಂದು ಮತ್ತು ಇನ್ನೊಂದು ಶಿವ ಟೆಂಪಲ್. ಇಲ್ಲಿ ಸ್ವಲ್ಪ ಕೂತಿದ್ದು ಮಧ್ಯ ರೆಸ್ಟ್ ತೊಗೊಂಡು ಮಾಡ್ತಾಯಿದ್ವಿ. ನಾವು ಫೈನಲ್ ಡೆಸ್ಟಿನೇಷನ್ ರೀಚ್ ಆಗ್ತಾಯಿದ್ವಿ ಆಲ್ಮೋಸ್ಟ್. ಮತ್ತು ಟೆಂಪಲ್ ಹತ್ರ ಅನ್ಬೇಕಾದ್ರೆ ಕಾಫಿ ಕುಡಿದ್ವಿ, ಸ್ವಲ್ಪ ಬ್ರೇಕ್ ತೊಗೊಂಡು ಹಂಗೆ ರೆಸ್ಟ್ ಮಾಡ್ತಾಯಿದ್ವಿ ಮಧ್ಯ. ಸೊ ನೆಕ್ಸ್ಟ್ ಫೈನಲ್ ಡೆಸ್ಟಿನೇಷನ್ ರೀಚ್ ಆಗಿ ದೇವರ ದರ್ಶನ ಮಾಡಿ ಪ್ರಸಾದ ಮಾಡಿ ಬೆಂಗಳೂರು ಕಡೆ ಹೊರಟ್ವಿ ಗೈಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ವೀಡಿಯೋಸ್ ಮುಂದೆ ಅಪ್ಲೋಡ್ ಮಾಡಿದಾಗ ನಿಮಗೆ ಅಪ್ಡೇಟ್ಸ್ ಬರುತ್ತೆ. ಥ್ಯಾಂಕ್ ಯು, ಬಾಯ್. ಇಲ್ಲಿ ನೋಡ್ಬೋದು ಇದು ಒಂದು ತುಂಬ ಟೆಂಪಲ್ಸ್ ಥರ. ಇದು ಒಂದು ಈ ಸಂಧಿಯಿಂದ ಬಂದರೆ ನಾವು ಮಾಡಿರೋ ಪಾಪ ಎಲ್ಲ ಹೋಗುತ್ತೆ ಅನ್ನೋ ಒಂದು ಹೇಳ್ತಾ ಇದ್ದಿದ್ದು ಕೇಳ್ಪಟ್ಟೆ. ಸೊ ತುಂಬ ಜನ ಸಂಧಿ ತುಂಬ ಚಿಕ್ಕ ಜಾಗ ಇತ್ತು, ಅಲ್ಲಿಂದ ಬರ್ತಾಯಿದ್ರು. ಸೊ ಇದು ನಾವು ಪ್ರದಕ್ಷಿಣೆ ಹಾಕಿದ್ದಂತಹ ಬೆಟ್ಟ. ಸೊ ಮಾರ್ನಿಂಗ್ ನಾವು ಗೋಲಿ ಸೋಡಾ ತೊಗೊಂಡೆ ನಾನು. ನಾವು ಅಷ್ಟು ಫುಡ್ ಎಲ್ಲ ವೇರಿಯೇಷನ್ ಆಗಿದ್ದರಿಂದ. ಫೈನಲಿ ಗಿರಿವಲಯ ಮುಗಿಸಿ ಬರ್ತಾ ಇದ್ದೀವಿ.